ನಾಗನಹಳ್ಳಿ ಶ್ರೀ ಲಕ್ಷ್ಮೀ ದೇವಸ್ಥಾನ ಟ್ರಸ್ಟ್ ವತಿಯಿಂದ 24/9/2025 ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಂದ ಶ್ರೀ ಲಕ್ಷ್ಮೀ ದೇವಸ್ಥಾನದ ನೂತನ ಕಟ್ಟಡದ ಉದ್ಘಾಟನೆ. ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎನ್.ಎಂ. ಜಗದೀಶ್ ಗೌಡರವರು ಮಾತನಾಡಿದರು. ಸೋಮವಾರ ಬೆಳಗ್ಗೆ 8ರಿಂದ ಶ್ರೀ ಶ್ರೀ ನಿಜಗುಣ ಸಿದ್ದಲಿಂಗಯ್ಯ ಒಡೆಯರ ಸ್ವಾಮಿಗಳು ಎಸ್.ಜಿ.ಎಂ. ಒಡೆಯರ್ ಮಠ, ಕುರುಗುಲ ಚೋಳನಹಳ್ಳಿ, ಹುಣಸೂರು ತಾಲೂಕು ಇವರ ವತಿಯಿಂದ ದೇವಸ್ಥಾನದ ಪೂಜಾ ಮತ್ತು ಹೋಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವರು. ಈ ದೇವಸ್ಥಾನದ ಉದ್ಘಾಟನೆಯನ್ನು ಎಲ್ಲ ಪಕ್ಷದ ನಾಯಕರು ಪಕ್ಷಾತೀತವಾಗಿ ಭಾಗವಹಿಸುತ್ತಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನದ ಟ್ರಸ್ಟ್ ಪದಾಧಿಕಾರಿಗಳಾದ ಎನ್.ಎಸ್. ಶ್ರೀಕಂಠ, ಪನ್ನೆಗಾರ್ ಮಾಸ್ಟರ್, ಮಹದೇವಪ್ಪ, ಎನ್.ಎಸ್. ಸಿಂಗಪ್ಪ, ಎಂ.ಸಿ. ಸುರೇಶ್, ಸೋಮಣ್ಣ, ಮಹೇಶ್, ವೇಣುಗೋಲ್ಡ್ ಹಾಜರಿದ್ದರು. ವರದಿ ಟಿ.ಎಸ್. ಶಶಿಕಾಂತ್, ಪ್ರಜಾಪವರ್ ನ್ಯೂಸ್, ಮೈಸೂರು. ಎನ್.ಎಂ. ಜಗದೀಶ್ ಗೌಡ ಅಂತೇಳಿ ಲಕ್ಷ್ಮೀದೇವಿ ಟ್ರಸ್ಟಿನ ಅಧ್ಯಕ್ಷರು. ಇದೇ ತಿಂಗಳು 22ರಿಂದ 24ವರೆಗೆ ಈ ಒಂದು ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. 24ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು 12 ಗಂಟೆಗೆ ಈ ಒಂದು ದೇವಸ್ಥಾನನ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜೊತೆಯಲ್ಲಿ ಅವ್ರ ಜೊತೆ ಇನ್ನೂ ಅನೇಕ ಯಡಿಯೂರಪ್ಪನವರು, ಸದಾನಂದ ಗೌಡರು, ಡಿ.ಕೆ. ಶಿವಕುಮಾರ್ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಜಿ.ಟಿ. ದೇವೇಗೌಡರು, ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಉದ್ಘಾಟನೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಅಮೃತಾಸನದಿಂದ ಉದ್ಘಾಟನೆ ಮಾಡ್ತಾಯಿದ್ದಾರೆ. ವಿಶೇಷ ಏನು ಅಂತಂದರೆ, ಈ ದೇವಸ್ಥಾನದ ವಿಶೇಷ, ನಾವು ಇದು 200, 250, 300 ವರ್ಷ ಇರ್ತಕ್ಕಂಥ ಇತಿಹಾಸವುಳ್ಳಂಥ ದೇವಸ್ಥಾನ ಇದು ಹಿಂದೆ ಒಂದು ಸ್ವಲ್ಪ 5-6 ಜನ ಒಳಗಡೆ ಹೋಗೋಕ್ಕೆ ಆಗ್ತಿರುವಂಥ ಸಂದರ್ಭದಲ್ಲಿ ಗ್ರಾಮದ ನಾವೆಲ್ಲ ಕೂತ್ಕೊಂಡು ಇದನ್ನು ಡೆಮಲೈಸ್ ಮಾಡಿ ಒಂದು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಕೈ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಕೈ ಹಾಕಿದ್ಮೇಲೆ ಕೊರೋನಾ ಬಂತು. ಕೊರೋನಾ ಆದಮೇಲೆ 1-2 ವರ್ಷ ಇದಾಯಿತು. ಆ ಲಕ್ಷ್ಮೀ ಕೃಪಾ ಕೋಟಕ್ಷದಿಂದ ಇವತ್ತು ಈ ಮಠದ ದೇವಸ್ಥಾನ ಇವತ್ತು ನಮ್ಮ ನಾಗನಹಳ್ಳಿ ಗ್ರಾಮದಲ್ಲಿ ಆಗ್ತಾಯಿದೆ. ನಮಗೆಲ್ಲ ಇನ್ನೊಂದು ವಿಶೇಷ ಏನು ಅಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇರ್ತಕ್ಕಂಥ ವಿಶೇಷತೆ ಇಲ್ಲಿದೆ. ಯಾವುದೇ ಒಂದು ದೇವಸ್ಥಾನದಲ್ಲಿ 101 ಕಳಸ ಇಲ್ಲ, ಪಂಚಲೋಹ ಕಳಸಗಳು ಎಲ್ಲೂ ಇಲ್ಲ. ಇದರಲ್ಲಿ ನಾವು ಪಂಚಲೋಹ ಕಳಸ ಇವತ್ತು ನಾವು ಕಾಣ್ತಾ ಇದ್ದೀವಿ. ಇದೊಂದು ವಿಶೇಷ. ಅದ್ರ ಜೊತೆಯಲ್ಲಿ ಅಷ್ಟಲಕ್ಷ್ಮಿಗಳು ಸುತ್ತ ಇದೆ, ಪದ್ಮಾಸನ ಲಕ್ಷ್ಮಿ ಇದೆ, 40 ಅಡಿ ಗೋಪುರ ಇದೆ. ಇದೆಲ್ಲ ಕೂಡ ಗ್ರಾಮಸ್ಥರ ಸಹಕಾರದಿಂದ ಒಂದು ಆಗಿರ್ತಕ್ಕಂಥದ್ದು. ಅದರಿಂದ ಇವತ್ತು 24ನೇ ತಾರೀಕು ಮುಖ್ಯಮಂತ್ರಿಯವರು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಕ್ಕಂಥ ದೃಷ್ಟಿಯಿಂದ ಅವತ್ತೊಂದು ದಿನ ಒಂದು 10-15 ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆ ಪ್ರಸಾದ ವ್ಯವಸ್ಥೆನೂ ಕೂಡ, ಊಟದ ವ್ಯವಸ್ಥೆನೂ ಕೂಡ ನಾವು ಇವತ್ತು ಮಾಡಿದ್ದೀವಿ. ಏನೇನು ವಿಶೇಷತೆ ಇದೆ ಸರ್ ಈ ದೇವಸ್ಥಾನದಲ್ಲಿ? ಅವತ್ತು ಪೂಜೆ ಕಾರ್ಯಗಳು ಯಾವ ರೀತಿ ನೆರವೇರಿಸ್ತೀರಾ? ಬೆಳಿಗ್ಗೆ 22ಕ್ಕೆ ಸ್ಟಾರ್ಟ್ ಆದರೆ ಪೂಜೆ ಕಾರ್ಯಕ್ರಮಗಳು, ಜಲಹೋಮ, ಜಲಹೋಮ, ಅಷ್ಟ ದಿಗ್ಬೃಂದನೆ, ಹೋಮಗಳು, ತತ್ರ ಸ್ಥಾಪನೆಗಳು ಮತ್ತು ಪ್ರಾಣ ಪ್ರತಿಷ್ಠಾಪನೆ, ಇನ್ನೂ ಅನೇಕ ಕಾರ್ಯಕ್ರಮಗಳು ಅವತ್ತು ನೆರವೇರ್ತವೆ. 22ಕ್ಕೆ ಸ್ಟಾರ್ಟ್ ಆದರೆ 24 ಕ್ಲೋಸ್ ಆಗುತ್ತೆ. ಉದ್ಘಾಟನೆ ಲಾಸ್ಟು ಇಟ್ಕೊಂಡಿರೋದು. ಮಂಗಳಾರತಿ ಆದ ನಂತರ ಉದ್ಘಾಟನೆ. ಮುಖ್ಯಮಂತ್ರಿಯವರು ಬರ್ತೀನಿ ಅಂತ ಹೇಳಿದಾರಾ? ಈಗಾಗಲೇ ಡೇಟ್ ಕೊಟ್ಟಿದ್ದಾರೆ. ಡೇಟ್ ಈಗಾಗಲೇ ಎಲ್ಲ ಕಡೆಗೂ ಎಲ್ಲ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಯವರು ಚೀಫಲ್ಲಿ ಕೂಡ ಬಂದಿದೆ. ಮುಖ್ಯಮಂತ್ರಿ ಖಂಡಿತವಾಗ್ಲೂ ಬರ್ತಾರೆ. ಅದು ಈ ಕ್ಷೇತ್ರ ಅವ್ರ ಕ್ಷೇತ್ರನೇ ಅಲ್ವಾ, ಚಾಮುಂಡೇಶ್ವರಿ ಕ್ಷೇತ್ರ ಗೆದ್ದೋಗಿರ್ತಕ್ಕಂಥ ಕ್ಷೇತ್ರ. ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಬರ್ತಾರೆ. ಸುಮಾರು ಎಷ್ಟು ಸಾವಿರ ಜನ ಸೇರ್ಬೋದು? ಒಂದು 15,000 ಜನ ಸೇರುವ ನಿರೀಕ್ಷೆ ಇದೆ. ಇದು ದೊಡ್ಡ ಗ್ರಾಮ ಅಲ್ವೇ? ಇದು ದೊಡ್ಡ ಗ್ರಾಮ ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದವರು ಮತ್ತು ಇದಕ್ಕೆ ಒಂದು ಅವರವರ ಒಂದು ವಠಾರದವರು ಕೂಡ ಇದ್ದಾರೆ ಎಲ್ಲ ಊರಿನಲ್ಲೂ. ಅವರು ಕೂಡ ಬಂದೆಲ್ಲ ಭಾಗವಹಿಸ್ತಾರೆ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಸೇರಿ ಮಾಡ್ತಾರೆ. ಪಕ್ಷಾತೀತವಾಗಿ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ. ಪಕ್ಷಾತೀತವಾಗಿ ಇದನ್ನು ಉದ್ಘಾಟನೆ ಮಾಡ್ತಾ ಇಲ್ಲ. ಅದೇ ಒಂದು ಪಕ್ಷದವ್ರನ್ನ ಕರೆದೇನು ಮಾಡ್ತಾ ಇಲ್ಲ, ಎಲ್ಲ ಪಕ್ಷದವರು ಸೇರಿಸಿ ಮಾಡ್ತಾ ಇದ್ದೀವಿ. ನಮ್ದೇನಪ್ಪ ಅಂದ್ರೆ, ನಾನು ಮುಂದೆ ನಿಂತ್ಕೊಂಡು ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ಒಂದು ಪ್ರೇರಣೆ, ದೇವರ ಒಂದು ಪ್ರೇರಣೆ. ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಸಹಕಾರ ಮಾಡಿರೋದ್ರಿಂದ ಅವ್ರಿಗೊಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಏನು 12ರಿಂದ 24ಕ್ಕೆ ನಡೀತಾ ಇದೆ, ಅದು ಒಂದು ಸ್ವಲ್ಪ ಯಶಸ್ವಿ ಆಗಬೇಕಾದ್ರೆ ಗ್ರಾಮದ ಮುಖ್ಯ. ಅದರಿಂದ ಗ್ರಾಮದಷ್ಟು ನಾನು ಕೋರ್ಕೊಳ್ತೀನಿ.